ಯುವಜನರು ತಮ್ಮ ದೃಷ್ಟಿಕೋನವನ್ನಾಗಲಿ ಆಶೋತ್ತರಗಳನ್ನಾಗಲಿ ಸಾಧಿಸುವ ಛಲವನ್ನಾಗಲಿ ಎಂದಿಗೂ ಕೈಬಿಡಬಾರದು. ಕಡಿಮೆ ಎತ್ತರಕ್ಕೂ ಇರಿಸಿಕೊಳ್ಳಬಾರದು. ಯುವಕರನ್ನು ಹತ್ತಿಕ್ಕುವ, ಅವರ ಛಲ ಕುಗ್ಗಿಸುವ ಯಾವುದೇ ಸಮಾಜ ಪ್ರಗತಿ ಸಾಧಿಸುವುದಿಲ್ಲ. ಬದ್ಧತೆ ಎನ್ನುವುದು ಒಬ್ಬ ಮನುಷ್ಯನಿಗೆ ಇರಬಹುದಾದ ಅತಿ ದೊಡ್ಡ ಶಕ್ತಿ. ದೃಢ ವಿಶ್ವಾಸವನ್ನು ಇದು ಬೆಳೆಸುತ್ತದೆ. ನಮ್ಮ ಮೇಲೆ ನಾವು ಇರಿಸಿಕೊಳ್ಳುವ ದೃಢ ವಿಶ್ವಾಸವೇ ನಮ್ಮ ಯಶಸ್ಸಿನ ಮೂಲವೂ ಆಗಿರುತ್ತದೆ. ಮೊದಲ ಬಾರಿ ಜಯಗಳಿಸಿದೆವೆಂದು ಎಂದಿಗೂ ವಿಶ್ರಾಂತಿಗೆ ಜಾರಬೇಡಿ. ನೀವು ಗೆದ್ದಾಗ ಹೊಗಳುವ ಬಾಯಿಗಳಿಗಿಂತಲೂ ಗೆದ್ದವರು ಸೋತಾಗ ತೆಗಳುವ ಬಾಯಿಗಳು ಹೆಚ್ಚು ಎನ್ನುವುದು ನೆನಪಿರಲಿ. ಮುಂದೆ ನಮ್ಮ ಮಕ್ಕಳು ಭವಿಷ್ಯದ ತಲೆಮಾರು ಚೆನ್ನಾಗಿರಬೇಕು ಎಂದಾದರೆ ಇಂದು ನಾವು ಕಷ್ಟಪಡಬೇಕು, ತ್ಯಾಗಕ್ಕೆ ಸಿದ್ಧರಾಗಿರಬೇಕು. ಕನಸು 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 ಕಾಣಲು ಎಂದಿಗೂ ಹಿಂಜರಿಯಬೇಡಿ. ಕನಸುಗಳೇ ನಿಮ್ಮ ಆಲೋಚನೆಗಳಾಗುತ್ತವೆ, ಆಲೋಚನೆಗಳು ಕಾರ್ಯರೂಪಕ್ಕೆ ಬರುತ್ತವೆ. ಗೆದ್ದೇ ಗೆಲ್ಲುವೆ ಎನ್ನುವ ದೃಢ ವಿಶ್ವಾಸ ಇದ್ದಾಗ ಸೋಲು ಎಂದಿಗೂ ನಮ್ಮಲ್ಲಿ ಜಡತ್ವ ತುಂಬುವುದಿಲ್ಲ. ಯಾವುದೇ ಪ್ರಯತ್ನದಲ್ಲಿ ಯಶಸ್ಸು ಗಳಿಸಬೇಕೆಂದರೆ ಏಕಾಗ್ರತೆ ಮತ್ತು ಗುರಿಯತ್ತ ಸಾಗುವ ಛಲ ಇರಲೇಬೇಕು. ಒಂದು ವೇಳೆ ನೀವು ಯಾವುದರಲ್ಲಿಯಾದರೂ ವಿಫಲರಾದರೆ ಪ್ರಯತ್ನ ಕೈಬಿಡಬೇಡಿ. ವೈಫಲ್ಯವು ಕಲಿಕೆಯ ಮೊದಲ ಮೆಟ್ಟಿಲು ಎಂದುಕೊಳ್ಳಿ. ಪುನಃ ಪ್ರಯತ್ನ ಪಡಿ. ತರಗತಿಗಳಲ್ಲಿರುವ ಕೊನೆಯ ಬೆಂಚ್ಗಳಲ್ಲಿ ದೇಶದ ಅತ್ಯುತ್ತಮ ಮಿದುಳುಗಳು ಇವೆ. ಸದಾ ಸಕ್ರಿಯರಾಗಿರಿ. ಜವಾಬ್ದಾರಿ ತೆಗೆದುಕೊಳ್ಳಲು ಹಿಂಜರಿಯಬೇಡಿ. ನೀವು ನಂಬುವ ವಿಚಾರಕ್ಕಾಗಿ ಕೆಲಸ ಮಾಡಿ. ನೀವು ಬದ್ಧತೆಯಿಂದ ಕಾರ್ಯತತ್ಪರಾಗದಿದ್ದರೆ ಬೇರೆಯವರ ಅದೃಷ್ಟವೇ ನಿಮ್ಮ ಹಣೆಬರಹವನ್ನು ಬರೆಯುತ್ತದೆ. ಬೇರೆಯವರ ಅದೃಷ್ಟ ಎಂದಿಗೂ ನಿಮ್ಮ ಹಣೆಬರಹ ಆಗಬಾರದು. ಧನ್ಯವಾದಗಳು.